ಬೆಳಗಾವಿ ನಗರದ ಮಹಿಳೆಯರಿಗೆ ವಂಚನೆ ಮಾಡಿರುವ ಆರೋಪಿ ಬಾಬಾ ಸಾಹೇಬ್ ಕೋಲೇಕಾರ್ ಬಂಧನಕ್ಕೆ ವಿಶೇಷ ಪೊಲೀಸ್ ತಂಡ ರಚನೆ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ನಗರದ ನೂರಾರು ಮಹಿಳೆಯರಿಗೆ ಮನೆಯಲ್ಲಿ ಉದ್ಯೋಗ ಕೊಡುವ ಸಲುವಾಗಿ ಆರೋಪಿ ಬಾಬಾ ಸಾಹೇಬ್ ಒಂದು ಆಫೀಸ್ ತೆರೆದು ಮಹಿಳೆಯರು ಮನೆಯಿಂದ ಕೆಲಸ ಮಾಡಿ 30 ಬಂಡಲ್ ಕೊಟ್ಟರೆ 3,000 ಕೊಡುವುದಾಗಿ ಹೇಳಿದ್ದ ಎಂದರು. ಆರೋಪಿ ಬಾಬಾ ಸಾಹೇಬ್ ಕಡೆ ಕೆಲಸ ಮಾಡುವಾಗ ಐಡಿ ಕಾರ್ಡ್ ಪಡೆಯಲು ತಲಾ ಮಹಿಳೆಯರಿಂದ 2,500 ರೂಪಾಯಿ ಹಣ ಪಡೆದು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾನೆ ಎಂದರು. ಶಹಾಪುರ ಸಿಪಿಐ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಿ ಆರೋಪಿ ಬಂಧನಕ್ಕೆ ಜಾಲ ಬೀಸಲಾಗಿದೆ. ಈಗಾಗಲೇ ನಗರದ ವಿವಿಧ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು. ಆರೋಪಿ ಬಾಬಾ ಸಾಹೇಬ್ ಲಕ್ಷ್ಮಣ್ ಕೋಳೇಕರ್ ಇವನು ಸೋಲಾಪುರದ ಮೂಲತ ನಿವಾಸಿ ಇವನು ಇದ್ದಾನೆ. ಈ ಪ್ರಕರಣ ಏನಿದೆ ಅಂದರೆ ಇವನು ಆರೋಪಿ ಬಾಬಾ ಸಾಹೇಬ್ ಲಕ್ಷ್ಮಣ್ ಕೋಳೇಕರ್ ಇವನು ಇಲ್ಲಿ ಒಂದು BM ಗ್ರೂಪ್ ಮಹಿಳಾ ಗೃಹ ಉದ್ಯೋಗ ಸಮೂಹ ಅಂತ ಒಂದು ಆಫೀಸ್ ಓಪನ್ ಮಾಡಿದ್ದಾನೆ. ಇದರಲ್ಲಿ ಅವನು ಆಫರ್ ಏನು ಕೊಟ್ಟಿದ್ದಾನೆ ಅಂದರೆ ಈ ಮಹಿಳೆಯರು ಮನೆಯಿಂದನೇ ಕೆಲಸ ಮಾಡಬಹುದು. ಅವನು ಲೂಸ್ ಅಗರಬತ್ತಿ ಕೊಡ್ತಾರೆ, ಅವರು ಅದಕ್ಕೆ ಪ್ಯಾಕಿಂಗ್ ಮಾಡ್ಕೊಂಡು ಕೊಡಬೇಕು. 30 ಬಂಡಲ್ದು ಪ್ಯಾಕಿಂಗ್ ಮಾಡಿದರೆ 20 ದಿನ ಆಮೇಲೆ ಅದು ಡೆಲಿವರಿ ಮಾಡಿದ ಮೇಲೆ ಅವರಿಗೆ 3,000 ರೂಪಾಯಿ ಸಿಗುತ್ತೆ. ಈ ಕೆಲಸ ಮಾಡಬೇಕಾದ್ರೆ ಅವರು ಈ ಆರೋಪಿಯಿಂದ ಒಂದು ID ಕಾರ್ಡ್ ತಗೋಬೇಕು ಮತ್ತು ID ಕಾರ್ಡ್ದು ಚಾರ್ಜಸ್ ಅವನು 2,500 ರೂಪಾಯಿ ಇಟ್ಟಿದ್ದಾನೆ. ಸೊ ಸಾಕಷ್ಟು ಮಹಿಳೆಯರು ಇದು ID ಕಾರ್ಡ್ ಅವನಿಂದ ತಗೊಂಡಿದ್ದಾರೆ. ಸೊ ಒಂದೊಂದು ಮಹಿಳೆ 10, 20, 30, 40 ಆ ಥರ ID ಕಾರ್ಡ್ ಅವನಿಂದ ತಗೊಂಡಿದ್ದಾರೆ. ಮತ್ತು ಅವನು ಸ್ಟಾರ್ಟಿಂಗ್ನಲ್ಲಿ ಅದು ಸ್ವಲ್ಪ ಅಗರಬತ್ತಿ ಕೂಡ ಕೊಟ್ಟಿದ್ದಾನೆ. ದುಡ್ಡು ಕೇಳೋಕ್ಕೆ ಶುರು ಮಾಡಿದಾಗ ನಾಳೆ ಕೊಡ್ತೀನಿ ಅಂತ ಹೇಳ್ಕೊಂಡು ಈಗ ಫೈನಲಿ ಅವನು ಆಪ್ಸ್ಕೊಂಡು ಆಗಿದ್ದಾನೆ. ಈ ಮಹಿಳೆಯರು ಇಲ್ಲಿ ನಮಗೆ ಅಪ್ರೋಚ್ ಆಗಿದ್ದಾರೆ. ನಾವು ತಕ್ಷಣ ಇದು FIR ಮಾಡಿದ್ದೀವಿ ಮತ್ತು ನೂರಾರು ಹೆಣ್ಮಗಳಿಗೆ ಇದು ಮೋಸ ಆಗಿದೆ ಅಂತ ಮಾಹಿತಿ ಬಂದಿದೆ. ಅದರಲ್ಲಿ ಇದು ಪ್ರಕರಣವನ್ನು ಗಂಭೀರವನ್ನು ನೋಡಿಕೊಂಡು ನಾವೊಂದು ಸ್ಪೆಷಲ್ ತಂಡ ರಚನೆ ಮಾಡಿದ್ದೀವಿ. ಶಹಾಪುರ್ ಇನ್ಸ್ಪೆಕ್ಟರ್ ಕೆಳಗಡೆ ತಂಡ ಕೆಲಸ ಮಾಡುತ್ತೆ. ನಮ್ಮದು ಕ್ರೈಮ್ ಸಿಬ್ಬಂದಿ, ನಮ್ಮದು ಟೆಕ್ನಿಕಲ್ ಸಿಬ್ಬಂದಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೇಗನೆ ಇವನಿಗೆ ನಾವು ದಸ್ತಗಿರಿ ಮಾಡ್ತೀವಿ ಮತ್ತು ಈ ದೂರುದಾರರು ಯಾರಿದ್ದಾರೆ ಅವರದ್ದು ಹಣ ವಾಪಸ್ ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.